ಬಟ್ ಇತ್ತೀಚಿನ ದಿನಗಳಲ್ಲಿ ಅವರ ನಡುವಿನ ಸಂಬಂಧ ಅಥವಾ ಪ್ರೀತಿ ಮತ್ತಷ್ಟು ಗಟ್ಟಿಯಾಗಿರ್ತಾ ಇತ್ತು. ಮತ್ತು ವಿಜಯಲಕ್ಷ್ಮಿ ಅವ್ರನ್ನ ಅಥವಾ ವಿನೀಶ್ ಅವ್ರನ್ನ ಇಬ್ಬರನ್ನೂ ದರ್ಶನ್ ಅವ್ರು ಬಿಟ್ಕೊಡ್ತಾ ಇರಲಿಲ್ಲ. ಸಾಕಷ್ಟು ಸರ್ ಅಂದರೆ ಎಷ್ಟೋ ಹೊತ್ತು ಶೂಟಿಂಗಲ್ಲಿದ್ದರೂ ಕೂಡ ಅವರೇ ಫೋನ್ ಮಾಡಿ ಮಾತಾಡ್ತಾರೆ ಗಂಟೆಗಟ್ಟಲೆ ನಾವು. ಇಲ್ಲ, ಅದು ಅದು ಮುಂಚೆಯಿಂದನೂ ಇದೆ. ಅದು ಏನಾಗುತ್ತೆ ಅಂದರೆ ಕೆಲವೊಮ್ಮೆ ನಾವು ಬೇರೆ ಥರ ಇಂಟರ್ಪ್ರೆಟ್ ಮಾಡಿಬಿಡ್ತೀವಿ, ನಮ್ಗೆ ಹೆಂಗೆ ಬೇಕೋ ಹಂಗೆ. ಬಿಕಾಸ್ ಸಮ್ಟೈಮ್ ನಿಮಗೆ ಇಷ್ಟನೇ ಇಲ್ಲ ಇರೋದು, ನಿಮ್ಗೆ ಅವ್ರ ಜೊತೆಲಿ ಇರೋದೇ ಇಷ್ಟ ಇಲ್ಲ. ಈಗ ಗಂಡ ಹೆಂಡ್ತಿ ಯಾರೋ ಬೇರೆ ಆಗ್ತಿದ್ದಾನೆ ಖುಷಿ ಇವಾಗ ಜನಕ್ಕೆ. ಆ ಥರ ಆಗ್ಬಿಟ್ಟಿದೆಯಲ್ಲ, ಡಿವೋರ್ಸ್ ಆಗ್ತಾಯಿದೆ ಅಂತಂದರೆ ಒಂದೊಳ್ಳೆ ಸುದ್ದಿ ಇದು ಅಂತ ಕಂಟೆಂಟ್ ಜನ ನೋಡ್ತಾರೆ. ಅಯ್ಯೋ ಹೌದಾ, ಅವ್ರು ಹಿಂಗಾಯ್ತಾ, ಹೌದಾ ಹಂಗಾಯ್ತಾ. ಸೊ ಈ ಥರದ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಮ್ಗೇನು ಅನಿಸುತ್ತೆ, ಎಲ್ಲ ನೆಗೆಟಿವ್ ಆಗಿ ಕೆಲವು ಸರಿ ಕಾಣಿಸುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್, ಅವ್ರು ಯಾವಾಗ್ಲೂ ಒಬ್ರನ್ನೊಬ್ರು ಬಿಟ್ಕೊಟ್ಟಿದ್ದೇ ಇಲ್ಲ. ಯಾವುದೇ ಮಾತು ಹೇಳಿದ್ರು, ನಾನು ಇವಾಗೇನೇ ಹೇಳಿದ್ರು ಅದಕ್ಕೆ ಕೌಂಟರ್ ಬರ್ತಾ ಇದ್ದಿದ್ದೇನೆ ದರ್ಶನ್ ಪರವಾಗಿ ವಿಜಯ್ ಹತ್ರ. ಸೊ ಇದು ಬಿಟ್ಕೊಡೋ ರಿಲೇಷನ್ನೇ ಅಲ್ಲ ಅವ್ರದ್ದು. ಅವಾಗಲೂ ಹಂಗೆ ಇದ್ರು, ಈಗಲೂ ಹಂಗೆ ಇದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಮುಂದೆ ಇನ್ನೂ ಚೆನ್ನಾಗಿರ್ತಾರೆ. ದರ್ಶನ್ ಅವ್ರ ವಿಚಾರದಲ್ಲಿ ಸಾಕಷ್ಟು ಗಲಾಟೆಗಳಾಗಿದೆ, ಕೋರ್ಟ್ ಮೆಟ್ಲಿರುವಂಥ ಸಂದರ್ಭಗಳಾಗಿದೆ. ಬಟ್ ಈ ವಿಚಾರ ಹತ್ಯೆ ಪ್ರಕರಣದಲ್ಲಿ ಸಿಲುಕಿರುವಂಥದ್ದು ವಿಜಯಲಕ್ಷ್ಮಿ ಅವ್ರಿಗೆ ಎಷ್ಟು ನೋವು ತಂದಿದೆ. ಬಟ್ ನೀವೇನಾದರೂ ಭೇಟಿಯಾಗಿ ಮಾತನಾಡಿದ್ರು ಅವ್ರನ್ನ? ಇದು ಯಾವುದೇ ಮನುಷ್ಯನಲ್ಲಿ ಈ ರೀತಿಯಾದಂಥ ಘಟನೆ ಆದಾಗ ಮನೆಯಲ್ಲಿ ಮನೆಯವ್ರಿಗೆ ಯಾವ ರೀತಿ ಆಗುತ್ತೆ. ತುಂಬ ಶಾಕಲ್ಲೇ ಇದ್ದರು ಅವರು. ಶಾಕಲ್ಲಿ ಮನೆಯವರು ಎಲ್ಲರೂ ಎಲ್ಲರಿಗೂ ಶಾಕ್ ಆಗಿರುತ್ತೆ. ಏನಿದು, ಏನು ಹಿಂಗಾಗೋಯ್ತು ಅನ್ನೋ ಥರ. ನನಸ ಇದು ನಿಜನಾ, ಈಗ ಆಗ್ತಾ ಇರೋದೆಲ್ಲ ನಂಬೇಕಾ ಅನ್ನೋ ಮಟ್ಟಕ್ಕೆ ನಾವು ಹೆಂಗೆ ಅನ್ಕೊತಿದ್ದೀವೋ ಅವ್ರಿಗೂ ಹಾಗೆ ಆಗಿರುತ್ತೆ. ಅವ್ನು ಚಿಕ್ಕ ಹುಡುಗ, ಅವ್ನಿಗೂ ಹಂಗೆ ಆಗಿರುತ್ತೆ. ಏನು ನಡೀತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳಕ್ಕಾಗ್ತಾರಲ್ಲ ಕೆಲವು ಸರಿ ಅಲ್ವಾ. ಸೊ ಆ ಒಂದು ಹಂತದಲ್ಲಿ ಡೆಫಿನೆಟ್ಲಿ ಬೇಜಾರಾಗಿರುತ್ತೆ, ಏನು ಈ ಥರ ಆಗೋಯ್ತಲ್ಲ ಅಂತ. ಬಟ್ ಒನ್ಸ್ ಯು ಆರ್ ಕನ್ವಿನ್ಸ್ಡ್, ನಿಮ್ಗೆ ಗೊತ್ತಾಗತ್ತಲ್ವಾ, ಇಲ್ಲ ಅವ್ರು ತಪ್ಪು ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರು ಇವ್ರ ಹತ್ರ ಮಾತಾಡಿರ್ತಾರೆ, ಇಲ್ಲ ನನ್ನ ಕಾನ್ಫಿಡೆನ್ಸ್ ಇದೆ, ಖಂಡಿತ ಅವ್ರು ಆಚೆ ಬರ್ತಾರೆ ಅನ್ನೋಂಥ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಮತ್ತು ಆ ಒಂದು ಟ್ರಸ್ಟ್ ಏನಿದೆ ಅಲ್ಲ, ಅದು ತುಂಬ ಇದೆ ವಿಜಯ್ಗೆ. ಸೊ ನಮಗೂ ಇದೆ, ಆ್ಯಸ್ ಅ ಫ್ಯಾನ್ ಫಾಲೋಯಿಂಗ್ಸು ಎಲ್ಲರಿಗೂ ಇರೋದು, ಅವ್ರು ತಪ್ಪು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ತೊಗೊಳ್ಳೋಣ ನಾವು ಅದನ್ನು, ಇನ್ ಕೇಸ್ ತಪ್ಪಿತಸ್ಥರು ಅಂತಲೇ ಪ್ರೂವ್ ಆಯಿತು ಅಂತಂದರೆ ಕಾನೂನಿದೆ. ಯಾವ ಶಿಕ್ಷೆ, ಯಾವ ಕೆಲಸಕ್ಕೆ ಏನಾಗಬೇಕು, ಏನಾಗುತ್ತೆ ಅನ್ನೋದನ್ನು ಪೊಲೀಸ್ ಇಲಾಖೆ ಇದೆ, ಕಾನೂನಿದೆ, ಜಡ್ಜ್ಮೆಂಟ್ ಇದೆ, ಅದಕ್ಕೆ ಅದರದ್ದೇ ಆದಂಥ ಪ್ರಾಸೆಸ್ ಇದೆ. ಆಗಲಿ ಅದು. ನಾವ್ಯಾರು, ಹೂ ಆರ್ ವಿ ಟು ಜಡ್ಜ್? ಈಗ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಅವರವರೇ ಜಡ್ಜ್ ಆಗ್ಬಿಡ್ತಾ ಇದ್ದಾರೆ. ಹಿಂಗಂತೆ ಹಂಗಂತೆ, ಸೊ ಹಿಂಗಂತೆ ಹಂಗಂತೆ, ಇದಕ್ಕೆ ಈ ಥರ ಮಾಡ್ತಾರಂತೆ. ಸೊ ನಾವೇ ಎಲ್ಲ ಕನ್ಕ್ಲೂಡ್ ಮಾಡಿಬಿಡ್ತಾ ಇದ್ವಿ. ಅದು ತುಂಬ ತಪ್ಪದು. ನಾವು ಕಾಯಬೇಕು, ನಮ್ಗೆ ಸಮಯನೇ ಇಲ್ಲ, ನಾವು ಕಾಯೋಕ್ಕೂ ತಯಾರಿಲ್ಲ. ದರ್ಶನ್ ಅಭಿಮಾನಿಯಾಗಿ ನಾನು ಕೂಡ, ನನಗೂ ಅನಿಸಿರುತ್ತೆ, ಏನಪ್ಪ ಹಿಂಗ ಹೋಯ್ತು, ಹಿಂಗ ಅಂತ. ಸೊ ಹಂಗಲ್ಲ ಅದು. ಕಾಯಿರಿ, ವೆಯ್ಟ್, ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡಬೇಕು. ಏನಾಗುತ್ತೆ ಅದು ಆದಮೇಲೆ ಗೊತ್ತಾಗುತ್ತೆ. ಅವ್ರು ತಪ್ಪಿತಸ್ಥರಲ್ಲ ಅಂದರೆ ಹೊರಗಡೆ ಬರ್ತಾರೆ, ನಮ್ಮಂಗೇನೇ ಮತ್ತೆ ನಾವು ವಿ ಆರ್ ರೆಡಿ ಟು ವಾಚ್ ಹಿಮ್ ಆನ್ ದ ಸ್ಕ್ರೀನ್. ಆ್ಯಂಡ್ ಇನ್ನೂ ಬೆಟರ್ ಪರ್ಸನ್ ಆಗಿ, ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಬರ್ತಾರೆ ಅವರು. ಈ ಟೈಮ್ ಅವ್ರಿಗೆ ಒಂಥರ, ನೀವೇನು ಹೇಳ್ತೀರಾ, ನಿಮ್ಮನ್ನು ನೀವು ಕಂಡ್ಕೊಳ್ಳೋದಂತ ಇರುತ್ತೆ. ಕೆಲವು ಪೀರಿಯಡಲ್ಲಿ ಯು ವಿಲ್ ಬಿ ಲೈಕ್, ನೀವು ಫುಲ್ಲೆಲ್ಲ ಸುತ್ತಮುತ್ತಲ ನೆಗೆಟಿವಿಟಿ ಎಲ್ಲ ತುಂಬ್ಕೊಂಡು ಯು ಡೋಂಟ್ ನೋ ವಾಟ್ ಯು ಆರ್. You are doing mechanically, you are doing the things mechanically. You don't know your ಇದು power, your strength. ಆ ಥರ ಪೊಸಿಷನ್ನಲ್ಲಿ ಯು ನೀಡ್ ಟು ನೋ ವಾಟ್ ಯು ಆರ್. ನನಗನ್ಸಿದ್ದು, ನನ್ನ ಪರ್ಸ್ನಲಾಗಿ ಈಗ ದರ್ಶನ್ ಅಣ್ಣ ಅವ್ರಿಗೆ ಚೆನ್ನಾಗಿ ಅವ್ರ ಕೆಪಾಸಿಟಿ ಏನು ಅಂತ ಗೊತ್ತಾಗಿರುತ್ತೆ. ಮೇ ಬಿ ಅವ್ರ ಹಳೇದು ಹೊಸ್ತು ಏನೆಲ್ಲ ಯೋಚನೆಗಳೆಲ್ಲ ಬಂದಿರುತ್ತೆ. ವಾಟ್ ಮೇಡ್ ಮೀ ಟು ಬಿಕಮ್ ಅ ಸ್ಟಾರ್, ಏನು ಸ್ಟಾರ್ ಆಗೋಕ್ಕೆ ಏನು ಕಾರಣ, ಅವ್ರ ಅಭಿನಯ ಕಾರಣ, ಅವ್ರ ವ್ಯಕ್ತಿತ್ವ ಕಾರಣ, ಏನೋ ಒಂದು ಇರಬೇಕಲ್ವ ಜನ ಇಷ್ಟು ಮಟ್ಟಿಗೆ ಇಷ್ಟಪಡೋಕ್ಕೆ. ಸೊ ಅದನ್ನೆಲ್ಲ ಅವ್ರು ತಿಳ್ಕೊಳ್ಳೋವಂಥ ಸಮಯ ಅದು ಅಂತ ಅನಿಸ್ತು ನನಗೆ. ಸೊ ಯು ವಿಲ್ ಕಮ್ ಆ್ಯಸ್ ಅ ಬೆಟರ್ ಪರ್ಸನ್, ಬೆಟರ್ ಫ್ಯಾಮಿಲಿ ಪರ್ಸನ್, ಬೆಟರ್ ಫಾದರ್, ಬೆಟರ್ ಹಸ್ಬೆಂಡ್, ಬೆಟರ್ ಆ್ಯಕ್ಟೋ. ಇನ್ನೂ ಅವ್ರಿಗಲ್ಲಿ ಒಳಗಡೆ ಇರೋಂಥ ಇನ್ನಷ್ಟು ಒಳ್ಳೆಯ ಅಭಿನಯ ಇನ್ನೂ ಆಚೆ ಬರುತ್ತೇನೋ, ವಿ ಡೋಂಟ್ ನೋ. ಸೊ
ವೆಯ್ಟ್ ಮಾಡಬೇಕು. ನಾವೆಲ್ಲ ಅಭಿಮಾನಿಗಳು, ದರ್ಶನ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದು, ಪ್ಲಸ್ ನಾನು ಆ್ಯಸ್ ಅ ಫ್ಯಾನ್ ನಾವೆಲ್ಲ ಮಾಡಬೇಕಾಗಿರೋ ತಾಳ್ಮೆ, ಪ್ರಾರ್ಥನೆ, ದೇವ್ರ ಹತ್ರ ಕೇಳ್ಕೊಬೋದು. ನಮ್ಗೆ ಇನ್ನೇನು ಮಾಡೋಕ್ಕಾಗತ್ತೆ ಸರ್ ಹೇಳಿ ಅಲ್ವಾ? ನಮಗೆ ಗೊತ್ತಿರೋದು ನೀವೇನು ಟಿ ವಿಲಿ ತೋರಿಸ್ತಿರೋ ಅಷ್ಟೇ, ಅಲ್ಲೇನು ಬರುತ್ತೆ ನಿಮಗೆ ಸೋರ್ಸಲ್ಲಿ ಏನು ಬರ್ತಿರುತ್ತೋ ಅದು. ಸೊ ನೋಬಡಿ ನೋಸ್ ವಾಟ್ ಹ್ಯಾಸ್ ಹ್ಯಾಪನ್ ಆ್ಯಕ್ಚುಲಿ. ಸೊ ಅದೆಲ್ಲ ಹೊರಗೆ ಬಂದ ಮೇಲೆ ತಪ್ಪಿದರೆ ಹೌದು, ಯಾರು ದೊಡ್ಡವರಲ್ಲ ಇಲ್ಲಿ, ಎಲ್ಲರೂ ಒಂದೇ. ಕಾನೂನು ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಕೊನೆ ಯಾವುದೋ ಸಣ್ಣ ಕೆಲಸ ಮಾಡೋ ಕೂಲಿ ಕೆಲಸ ಮಾಡೋರಿದ್ರು ಅವ್ರಿಗೂ ಒಂದೇ. ಸೊ ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು, ಆಗತ್ತೆ. ಇವ್ರು ತಪ್ಪು ಮಾಡಿಲ್ಲ ಅನ್ನೋದು ನಮ್ಮ ಭಾವನೆ ಅಷ್ಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.